ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಬ್ಯಾಡರಹಳ್ಳಿಯ ಭಾರತ ನಗರದಲ್ಲಿ ಕಳೆದ ಗುರುವಾರ ಮತ್ತು ಶುಕ್ರವಾರ 2 ದಿನಗಳು ಕೂಡ ಚಿರತೆ ಪ್ರತ್ಯಕ್ಷವಾಗಿರುವಂಥದ್ದು. ಸದ್ಯ ನಾನೀಗ ಆ ಸ್ಥಳದಲ್ಲಿದ್ದೀನಿ. ಈಗ ನಾನು ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. ಈ ಒಂದು ಪಾರ್ಕಿನ ಸ್ಥಳ ಏನಿದೆ, ಆ ಒಂದು ಪಾರ್ಕಿನ ಸ್ಥಳದಲ್ಲೇ ಕೂಡ ಚಿರತೆ ಗುರುವಾರ ಮತ್ತು ಶುಕ್ರವಾರ 2 ದಿನಗಳ ಕಾಲ ಪ್ರತ್ಯಕ್ಷವಾಗಿತ್ತು. ಈಗೇನು ಜಾಗ ನಾನು ತೋರಿಸ್ತಾ ಇದ್ದೀನಿ, ಇಲ್ಲಿ ಸಂಪೂರ್ಣವಾಗಿ ಗಿಡ ಮರಗಳೆಲ್ಲವೂ ಕೂಡ ಬೆಳೆದುಕೊಂಡಿದ್ವು. ಅದರಿಂದಲೇ ಚಿರತೆ ಇಲ್ಲಿ ಬಂದು ವಾಸ ಮಾಡ್ತಾ ಇದೆ ಅನ್ನುವಂಥ ಒಂದು ಆರೋಪವನ್ನು, ಆಕ್ರೋಶವನ್ನು ಸ್ಥಳೀಯ ನಿವಾಸಿಗಳು ವ್ಯಕ್ತಪಡಿಸಿದರು. ಅದಾದ ನಂತರದಲ್ಲಿ ಸ್ಥಳಕ್ಕೆ ಬಂದಂತಹ ಸ್ಥಳೀಯ ಶಾಸಕ ಎಸ್ ಟಿ ಸೋಮಶೇಖರ್ ಅವರು ಇವೆಲ್ಲವನ್ನು ಕೂಡ ಈಗಾಗಲೇ ಕ್ಲೀನ್ ಮಾಡಿಸಿರುವಂಥದ್ದರೆ ಇಲ್ಲಿ ಚಿರತೆ ಗಿರತೆ ಬಂದರೆ ಇಲ್ಲಿ ಉಳ್ಕೋಬಾರದು, ಅಂದರೆ ಜನರಿಗೆ ಓಡಾಟ ಇರಬೇಕು ಮತ್ತು ಬೆಳಕು ಇರಬೇಕು ಅನ್ನೋಂಥ ಕಾರಣಕ್ಕಾಗಿ ಈಗಾಗಲೇ ಸಂಪೂರ್ಣವಾಗಿ ಇದೆಲ್ಲವನ್ನು ಕೂಡ ಕ್ಲೀನ್ ಮಾಡಿದರು. ಈಗೇನು ನಾನು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ, ಒಂದು ಫೆನ್ಸಿಂಗು ಈ ಒಂದು ಜಾಗದಿಂದಲೇ, ಈ ಒಳಗಿನ ಜಾಗದಿಂದಲೇ ರಸ್ತೆ ದಾಟುತ್ತೆ. ರಸ್ತೆಯನ್ನು ದಾಟಿ ನಾನು ಈಗೇನು ತೋರಿಸ್ತಾ ಇದ್ದೀನಿ ನಿಮಗೆ ಎದುರಿಗಿನ ಜಾಗ ಖಾಲಿ ಸೈಟು, ಆ ಒಂದು ಖಾಲಿ ಸೈಟ್ನಲ್ಲಿ ಚಿರತೆ ಕಾಣಿಸ್ಕೊಳ್ತಾ ಇರುವಂತಂದ್ರೆ ಗುರುವಾರ ಶುಕ್ರವಾರ 2 ದಿನ ಕೂಡ ಕಾಣಿಸ್ಕೊಂಡಿತ್ತು. ಅದಾದ ನಂತರದಲ್ಲಿ ಎಲ್ಲವನ್ನು ಕೂಡ ಕ್ಲೀನ್ ಮಾಡಿದ್ರು. ಸರಿ, ಚಿರತೆ ಇನ್ನೇನು ಹೋಯ್ತು, ಪೊದೆ ಇಲ್ಲ, ಇಲ್ಲಿ ಬಂದು ಚಿರತೆ ಇರೋದಿಲ್ಲ ಅನ್ನುವಂತಹ ನಿಟ್ಟುಸಿರನ್ನು ಈಗಾಗಲೇ ಸ್ಥಳೀಯ ನಿವಾಸಿಗಳು ಬಿಟ್ಟಿದ್ರು. ಆದರೆ ನಿನ್ನೆ ಬೆಳಗ್ಗೆ ಮತ್ತೆ ಚಿರತೆಗೆ ನಾನು ತೋರಿಸ್ತಾ ಇದ್ದೀನಿ ಸ್ಥಳ, ಆ ಒಂದು ಸ್ಥಳಕ್ಕೆ ಮತ್ತೆ ಬಂದು ಹೋಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಸ್ಥಳೀಯ ನಿವಾಸಿಗಳಿಗೆ ಒಂದಷ್ಟು ಆತಂಕ ಕೂಡ ಹೆಚ್ಚಾಗಿರುವಂಥದ್ದು, ಒಂದಷ್ಟು ಭಯ ಹೆಚ್ಚಾಗಿದೆ. ಅಂದರೆ ಪೊದೆ ಎಲ್ಲ ಕೂಡ ಕ್ಲೀನ್ ಆಯಿತು, ಇನ್ನು ಚಿರತೆ ಬರೋದಿಲ್ಲ ಅಂತ ಅಂದ್ಕೊಂಡಿದ್ರು. ಆದರೆ ಮತ್ತೆ ಚಿರತೆ ಬಂದಿರುವಂತಂದರೆ ಈಗ ನಾನು ಏನು ಪೊದೆಯ ಸ್ಥಳ ತೋರಿಸಿದೆ, ಆ ಒಂದು ಸ್ಥಳದಲ್ಲಿ ಬೋನ್ ಇಡಲಾಗಿತ್ತು. ಆದರೆ ಇಟ್ಟಿದ್ದಂತಹ ಬೋನಿಗೆ ನಾಯಿ ಬಿದ್ದಿದ್ವು. ಆ ಹಿನ್ನೆಲೆಯಲ್ಲಿ ಮತ್ತೆ ಈ ಒಂದು ಬೋನನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ಚಿರತೆ ಏನು ಬಂದು ಹೋಗ್ತಾ ಇದೆ ಸ್ಥಳ, ಆ ಒಂದು ಸ್ಥಳದಲ್ಲಿ ಈಗಾಗಲೇ ಕೂಡ ಇಡಲಾಗಿರುವಂಥದ್ದು ನೆನೇನು ತೋರಿಸ್ತಾ ಇದ್ದೀನಿ ನೋಡಿ. ಈ ಚಿರತೆಗೋಸ್ಕರ ಬೋನ್ ಇಟ್ಟಿದ್ದಾರೆ. ಆ ಬೋನ್ ಒಳಗೆ ಬಂದರೆ ಕೋಳಿ ಇದೆ. ಚಿರತೆ ಏನಾರು ಕೋಳಿಯನ್ನು ತಿನ್ಲಿಕ್ಕೆ ಹೋದರೆ ಕ್ಲೀನಾಗಿ ಲಾಕ್ ಆಗುತ್ತೆ. ಆ ಒಂದು ಲಾಕ್ ಆಗಬೇಕು ಅನ್ನೋಂಥ ಕಾರಣಕ್ಕಾಗಿ ಈಗಾಗಲೇ ಅರಣ್ಯ ಇಲಾಖೆಯವರು ಒಂದು ಬೋನ್ ಕೂಡ ಇಡಲಾಗಿರುವಂಥದ್ದು. ಸ್ಥಳೀಯ ನಿವಾಸಿಗಳು ಹೇಳ್ತಾ ಇರುವಂಥದ್ದು ಚಿರತೆ ಇಲ್ಲಿಗೆ ಬಂದು ಹೋಗ್ತಾ ಇದೆ, ಹಾಗಾಗಿ ಇಲ್ಲಿಗೆ ಈಗ ಸದ್ಯ ಶಿಫ್ಟ್ ಮಾಡಿದ್ದಾರೆ. ಆದರೆ ಒಂದೇ ಒಂದು ಬೋನ್ ಇಟ್ಟರೆ ಆಗೋದಿಲ್ಲ, ಒಂದು 2-3 ಬೋನ್ ಆದರೂ ಇಡಬೇಕು. ಒಂದು 2-3 ಬೋನ್ ಇಟ್ಟರೆ ಚಿರತೆ ಬೇಗ ಸೆರೆ ಆಗುತ್ತೆ ಅನ್ನೋಂಥದ್ದೊಂದು. ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ಒಂದಷ್ಟು ಬೀಟ್ಗಳನ್ನು ಹಾಕಬೇಕು, ಇಲ್ಲ ಅಂದರೆ ಜನರು ಓಡಾಡಲಿಕ್ಕೆ ಕಷ್ಟ ಆಗುತ್ತೆ. ಈಗಾಗಲೇ ಸಂಜೆ ಆಗ್ತಿದ್ದಂತೆ ಜನರು ಯಾರು ಕೂಡ ಇಲ್ಲಿ ಓಡಾಡ್ತಾ ಇಲ್ಲ. ತುಂಬ ದೊಡ್ಡ ಮಟ್ಟದಲ್ಲಿ ಈ ಒಂದು ರಸ್ತೆಯಲ್ಲಿ ವಾಹನ ಸಂಚಾರ ಇರ್ತಾ ಇತ್ತು. ಸ್ಥಳೀಯ ನಿವಾಸಿಗಳೆಲ್ಲರೂ ಕೂಡ ವಾಕಿಂಗ್ಗೆ ಅಂತ ಬರ್ತಾ ಇದ್ರು. ಚಿರತೆ ಕಾಣಿಸ್ಕೊಂಡಂತಹ ಹಿನ್ನೆಲೆಯಲ್ಲಿ ಸದ್ಯ ಈಗ ಯಾರು ಕೂಡ ವಾಹನ ಸವಾರರು ಓಡಾಡ್ತಾ ಇಲ್ಲ, ಮತ್ತು ಸ್ಥಳೀಯ ನಿವಾಸಿಗಳು ಕೂಡ ಈ ಒಂದು ರಸ್ತೆ ಮೂಲಕವಾಗಿ ವಾಕಿಂಗ್ ಹೋಗ್ತಾ ಇಲ್ಲ. ಹಾಗಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡಲೇ, ಅಂದರೆ ಏನಾರು ಅನಾಹುತವಾಗೋದಕ್ಕಿಂತ ಮುಂಚೆ ಎಚ್ಚೆತ್ತುಕೊಂಡು ಆ ಚಿರತೆಯನ್ನು ಸೆರೆ ಹಿಡಿಬೇಕು ಅನ್ನೋಂಥ ಒಂದು ಮನವಿ ಮತ್ತು ಆಗ್ರಹವನ್ನು ಕೂಡ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮುತ್ತು ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.